ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಅಂದ್ರೆ ಸಿದ್ಧಾರ್ಥ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಿಜಾನಾ ಅಂತ. ನೇತ್ರಾವತಿ ನದಿಗೆ ಹಾರಿದ್ರ ಸಿದ್ಧಾರ್ಥ ಹೆಗಡೆ ಅನ್ನುವ ಪ್ರಶ್ನೆ ಈ ಕ್ಷಣದವರೆಗೂ ಕೂಡ ಕಾಡ್ತಾ ಇದೆ. ಆರ್ಥಿಕ ನಷ್ಟಕ್ಕೆ ಜೀವವೇ ಬೇಡವಾಗಿ ಹೋಯ್ತಾ ಸಿದ್ಧಾರ್ಥ ಅವರಿಗೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಸಿದ್ಧಾರ್ಥ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ, ನೇತ್ರಾವತಿ ನದಿಗೆ ಹಾರಿದ್ರ ಸಿದ್ಧಾರ್ಥ ಹೆಗಡೆ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಆರ್ಥಿಕ ನಷ್ಟಕ್ಕೆ ಜೀವನವೇ ಜಿಗುಪ್ಸೆ ಬಂದು ಹೋಗಿತ್ತ ಅವರಿಗೆ, ಬೇಸತ್ತು ಹೋಗಿದ್ರ ಸಿದ್ಧಾರ್ಥ ಅವರು ಅನ್ನೋದು. ಸೇತುವೆಯ 8ನೇ ಕಂಬದಿಂದ ಹಾರಿದ್ರ ಸಿದ್ಧಾರ್ಥ. 8ನೇ ಕಂಬದ ಬಳಿಯಿಂದಲೇ ಹುಡುಕಾಟ ಆರಂಭವಾಗಿರುವಂತದ್ದು. ಹಾಗೆ ಡಾಗ್ ಸ್ಕ್ವಾಡ್ ಕೂಡ ಅದೇ ಸ್ಪಾಟ್ ಅನ್ನ ಗುರುತಿಸಿರುವಂತದ್ದು. ಮೀನುಗಾರರ ಮಾಹಿತಿಯನ್ನ ಆಧರಿಸಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ವ್ಯಕ್ತಿಯೊಬ್ಬ ಹಾರುತ್ತಿದ್ದದನ್ನ ನೋಡಿದ್ದಾನೆ ಮೀನುಗಾರ. ಪೊಲೀಸರಿಗೆ ಮೀನುಗಾರರಿಂದ ಸಿಕ್ಕಿದೆ ಮಾಹಿತಿ. ನ್ಯೂಸ್ 18ಗೆ ಶಾಸಕ ಯುಟಿ ಖಾದರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಲ್ಲೊಬ್ಬ ಮೀನುಗಾರ, ಒಬ್ಬ ವ್ಯಕ್ತಿ ಹಾರೋದನ್ನ ನೋಡಿರುವಂತದ್ದು, ಅದು ಸಿದ್ಧಾರ್ಥ ಅವರೇ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಮೀನುಗಾರ ನೀಡಿರುವಂತ ಮಾಹಿತಿಯ ಆಧಾರದ ಮೇಲೆ ಅದು ಸಿದ್ಧಾರ್ಥ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಅನ್ನುವ ಪ್ರಶ್ನೆಗೆ ಪುಷ್ಟಿಯನ್ನ ನೀಡಿದಂತೆ ಆಗ್ತಾ ಇದೆ. ಯುಟಿ ಖಾದರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳಿದ್ರು, ಯಾವ ರೀತಿಯಾಗಿ ಮಾಹಿತಿ ಲಭ್ಯವಾಯಿತು ಅನ್ನೋದ್ರ ಬಗ್ಗೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಈಗ ನನಗೆ ಮಾಹಿತಿ ಒಂದೇ ಅಂತ ಹೇಳಿದ್ರೆ, ನಮ್ಮ ಯಾರೀಗ ಬೋಟಲ್ಲಿ ಇದ್ದಾರಲ್ಲ ಅವ್ರು ಫೋನ್ ಮಾಡಿದ್ರು. ನಿನ್ನೆ ಒಬ್ರು ಮೀನುಗಾರ 8th ಪಿಲ್ಲರ್ ಇದೆ ಅಲ್ಲ ಬ್ರಿಡ್ಜ್, ಅಲ್ಲಿ ಇದಾಗಿದ್ದಾಗ 50 ಮೀಟರ್ಸ್ ಬಂದು ಇದಾಗಿದೆ. ಮತ್ತೆ ಮೀನುಗಾರ ಒಬ್ಬನಿದ್ದ ಕಾರಣ ಇನ್ಫಾರ್ಮ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಅದು ಆ 50 ಮೀಟರ್ 8th ಬ್ರಿಡ್ಜ್ 8th ಪಿಲ್ಲರ್ ಇದ್ದು 50 ಮೀಟರ್ ವ್ಯಾಪ್ತಿಯಲ್ಲಿ ನಾವು ಒಂದರಿಂದ ಒಂದು ತನಕ ನೋಡಿಕೊಂಡು ಬರುವ. ದೇವನ್ ಆಕ್ಸಿಜನ್ ಈಗ ಬೆಳಿಗ್ಗೆ 2 ಸಣ್ಣ ಸಣ್ಣ ಇದು ಬಂತಲ್ಲ, ಅವ್ರಿಗೊಂದು ಅರ್ಜೆಂಟ್ ನಮ್ಮ ಇಲ್ಲಿ ಹಾಸ್ಪಿಟಲ್ ಇಂದ ಒಂದು 4 ದೊಡ್ಡ ಜನ. ಮತ್ತೆ ಮೊನ್ನೆ ನಮ್ಮ ಡಿಸಾಸ್ಟರ್ ಅಲ್ಲಿ ದೊಡ್ಡ ಮಟ್ಟದ ಇದ್ದಿದ್ದ ಸಿಲಿಂಡರ್, ಅದನ್ನ ಏನ್ ಮಾಡ್ತಿದ್ದಾರೆ ಅವರು, ಇಮಿಡಿಯೇಟ್ ಒಂದು 2-3 ದೊಡ್ಡ ಸಿಲಿಂಡರ್ ಆಕ್ಸಿಜನ್ ಕಳಿಸ್ಲಿಕ್ಕೆ ಹೇಳಿ ಎಮರ್ಜೆನ್ಸಿ ಆಗಿ. ಇಲ್ಲಿ ಯಾರಿಗೊಬ್ಬರು ಚಾರ್ಜ್ ಕೊಡಿ, ಈ ಶುಡ್ ಲುಕ್ ಆಫ್ಟರ್ ದಿಸ್ ಎವ್ರಿಥಿಂಗ್. ಮೈನ್ ಒಬ್ಬನೇ ಕೊಡಿ, ಇಲ್ಲಿ ಅವರೆಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ವ್ಯವಸ್ಥೆ ಮಾಡಿಡ್ಬೇಕಲ್ಲ. ಹಲೋ, ಈಗ ನನಗೆ ಮಾಹಿತಿ ಒಂದೇ ಅಂತ ಹೇಳಿದ್ರೆ, ನಮ್ಮ ಯಾರೀಗ ಬೋಟಲ್ಲಿ ಇದ್ದಾರಲ್ಲ ಅವ್ರು ಫೋನ್ ಮಾಡಿದ್ರು. ನಿನ್ನೆ ಒಬ್ರು ಮೀನುಗಾರ 8th ಪಿಲ್ಲರ್ ಇದೆ ಅಲ್ಲ ಬ್ರಿಡ್ಜ್, ಅಲ್ಲಿ ಇದಾಗಿದ್ದಾಗ 50 ಮೀಟರ್ಸ್ ಬಂದು ಇದಾಗಿದೆ. ಮತ್ತೆ ಮೀನುಗಾರ ಒಬ್ಬನಿದ್ದ ಕಾರಣ ಇನ್ಫಾರ್ಮ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಅದು ಆ 50 ಮೀಟರ್ 8th ಬ್ರಿಡ್ಜ್ 8th ಪಿಲ್ಲರ್ ಇದ್ದು 50 ಮೀಟರ್ ವ್ಯಾಪ್ತಿಯಲ್ಲಿ ನಾವು ಒಂದರಿಂದ ಒಂದು ತನಕ ನೋಡಿಕೊಂಡು ಬರುವ. ದೇವನ್ ಆಕ್ಸಿಜನ್ ಈಗ ಬೆಳಿಗ್ಗೆ 2 ಸಣ್ಣ ಸಣ್ಣ ಇದು ಬಂತಲ್ಲ, ಅವ್ರಿಗೊಂದು ಅರ್ಜೆಂಟ್ ನಮ್ಮ ಇಲ್ಲಿ ಹಾಸ್ಪಿಟಲ್ ಇಂದ ಒಂದು 4 ದೊಡ್ಡ ಜನ. ಮತ್ತೆ ಮೊನ್ನೆ ನಮ್ಮ ಡಿಸಾಸ್ಟರ್ ಅಲ್ಲಿ ದೊಡ್ಡ ಮಟ್ಟದ ಇದ್ದಿದ್ದ ಸಿಲಿಂಡರ್, ಅದನ್ನ ಏನ್ ಮಾಡ್ತಿದ್ದಾರೆ ಅವರು, ಇಮಿಡಿಯೇಟ್ ಒಂದು 2-3 ದೊಡ್ಡ ಸಿಲಿಂಡರ್ ಆಕ್ಸಿಜನ್ ಕಳಿಸ್ಲಿಕ್ಕೆ ಹೇಳಿ ಎಮರ್ಜೆನ್ಸಿ ಆಗಿ. ಇಲ್ಲಿ ಯಾರಿಗೊಬ್ಬರು ಚಾರ್ಜ್ ಕೊಡಿ, ಈ ಶುಡ್ ಲುಕ್ ಆಫ್ಟರ್ ದಿಸ್ ಎವ್ರಿಥಿಂಗ್. ಮೈನ್ ಒಬ್ಬನೇ ಕೊಡಿ, ಇಲ್ಲಿ ಅವರೆಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ವ್ಯವಸ್ಥೆ ಮಾಡಿಡ್ಬೇಕಲ್ಲ. ಜುಲೈ 27ಕ್ಕೆ ಸಿದ್ಧಾರ್ಥ ಪತ್ರವನ್ನ ಬರೆದಿದ್ರು. 28ಕ್ಕೆ ಡಿಕೆಶಿಗೆ ಫೋನ್ ಅನ್ನ ಮಾಡಿದ್ದಾರೆ. ವಿಜಿ ಸಿದ್ಧಾರ್ಥ ಡಿಕೆಶಿಗೆ ಫೋನ್ ಅನ್ನ ಮಾಡಿದ್ದಾದ್ರು ಯಾಕೆ ಅನ್ನುವ ಪ್ರಶ್ನೆಗೆ ಸಿದ್ಧಾರ್ಥ ಫೋನ್ ಬಗ್ಗೆ ಡಿಕೆ ಶಿವಕುಮಾರ್ ಅವರೇ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. ವಿಜಿ ಸಿದ್ಧಾರ್ಥ ಡಿಕೆಶಿಗೆ ಫೋನ್ ಅನ್ನ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. ಐಟಿ ಬಗ್ಗೆ ಮಾತನಾಡೋಕೆ ಡಿಕೆಶಿಗೆ ಫೋನ್ ಅನ್ನ ಮಾಡಿದ್ರ ವಿಜಿ ಸಿದ್ಧಾರ್ಥ ಅವರು. ಐಟಿ ತನಿಖೆ ಎದುರಿಸ್ತಾ ಇರುವಂತ ಡಿಕೆಶಿ ಬೆಂಬಲವನ್ನ ಕೇಳಿದ್ರ ಸಿದ್ಧಾರ್ಥ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಿದ್ಧಾರ್ಥ ಫೋನ್ ಬಗ್ಗೆ ಡಿಕೆಶಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಸಿದ್ಧಾರ್ಥ ಅವರು ಫೋನ್ ಮಾಡಿದ್ದು ನಿಜ. ಜುಲೈ 28ಕ್ಕೆ ಸಿದ್ಧಾರ್ಥ ಫೋನ್ ಅನ್ನ ಮಾಡಿದ್ದು ಸತ್ಯ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು ಅಂತ ಈಗ ಡಿಕೆಶಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ನನ್ನ ಜೊತೆ ಮಾತಾಡಬೇಕು ಅಂದವರು ಈಗಿಲ್ಲ. ಧೈರ್ಯವಂತ ವ್ಯಕ್ತಿ ಸಿದ್ಧಾರ್ಥ ಅವರು. ಈಗ ಯಾಕೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟಂತಿದೆ. ನನಗೆ ನಂಬಲು ಆಗ್ತಾ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಟ್ವಿಟರ್ ನಲ್ಲಿ ತಮ್ಮ
ಟ್ವೀಟ್ ಅನ್ನ ಮಾಡಿ, ಸಿದ್ಧಾರ್ಥ್ ಅವರು 28ನೇ ತಾರೀಕು ನನಗೆ ಕರೆಯನ್ನ ಮಾಡಿದ್ರು, ಧೈರ್ಯವಂತ ವ್ಯಕ್ತಿ, ಹೀಗೆ ಯಾಕೆ ಮಾಡ್ಕೊಂಡ್ರು ಗೊತ್ತಾಗ್ತಾ ಇಲ್ಲ ಅಂತ DK ಶಿವಕುಮಾರ್ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆ ಒಂದು ಟ್ವೀಟ್ ಅನ್ನ ನಿಮ್ಗೆ ತೋರಿಸ್ತಾ ಇದೀವಿ. DK ಶಿವಕುಮಾರ್ ಅವರು ಮಾಡಿರುವಂತ ಟ್ವೀಟ್ ಅನ್ನ ಮಾಜಿ ಸಚಿವ DK ಶಿವಕುಮಾರ್ ಅವರು SM ಕೃಷ್ಣ ಅವರ ಶಿಷ್ಯ ಸಿದ್ಧಾರ್ಥ್ ಅವರಿಗೂ ಕೂಡ ಆಪ್ತರಾಗಿದ್ದಂತವರು DK ಶಿವಕುಮಾರ್ ಅವರು ಅಲ್ಲೊಂದು ಲೆಟರ್ ಅನ್ನ ಕೂಡ ಅಟ್ಯಾಚ್ ಮಾಡಿರೋದನ್ನ ನೋಡ್ತಾ ಇದ್ದೀರಾ. ಆ ಲೆಟರ್ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದ್ದಂತಹ ಒಂದು ಲೆಟರ್ ಇಲ್ಲಿ ಸಿದ್ಧಾರ್ಥ್ ಅವರು ಅವರ ಅಂದ್ರೆ 100 ಜನ ಎಂಪ್ಲಾಯೀಸ್ ಗಳಿಗೆ ಕಳಿಸಿದ್ದಂತಹ ಒಂದು ಇಮೇಲ್ ಲೆಟರ್ ಅನ್ನ ಅವರು ಅಲ್ಲಿ ಟ್ಯಾಗ್ ಅನ್ನ ಮಾಡಿದ್ದಾರೆ. ಅದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈ ರೀತಿಯಾಗಿ ಯಾಕೆ ಮಾಡ್ಕೊಂಡ್ರು ಗೊತ್ತಾಗ್ತಾ ಇಲ್ಲ. 27ನೇ ತಾರೀಕು ಅವ್ರ ಲೆಟರ್ ಅನ್ನ ಹಾಕಿರುವಂತದ್ದು. 28ನೇ ತಾರೀಕು ನನಗೆ ಫೋನ್ ಅನ್ನ ಮಾಡಿದ್ರು, ಕರೆಯನ್ನ ಮಾಡಿದ್ರು ಅಂತ DK ಶಿವಕುಮಾರ್ ಅವರು ತಮ್ಮ ಟ್ವಿಟರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಾರ್ಯಾಚರಣೆ ಈಗ ಭರದಿಂದ ನಡೀತಾನೆ ಇದೆ. NDRF ತಂಡ, ಅಗ್ನಿಶಾಮಕ ದಳದ ತಂಡ ಆಗಿರಬಹುದು, ಹಾಗೆ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಗಳು ಕೂಡ ಬಂದಿರುವಂತದ್ದು. ಸತತವಾಗಿ ಪ್ರಯತ್ನವನ್ನ ಮಾಡ್ಲಾಗ್ತಾನೆ ಇದೆ. ಆದ್ರೆ ಇದುವರೆಗೂ ಒಂದು ಚಿಕ್ಕ ಕ್ಲೂನು ಕೂಡ ಸಿಗ್ತಾ ಇಲ್ಲ ಸಿದ್ಧಾರ್ಥ್ ಅವರ ಬಗ್ಗೆ. ಇಲ್ಲಿ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡ್ಲಾಗ್ತಾ ಇದೆ. ಅದನ್ನ ನಿಮ್ಗೂ ಕೂಡ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ಲಾಗ್ತಾ ಇದೆ. NDRF ತಂಡದವರಿದ್ದಾರೆ, ತಜ್ಞ ಸ್ವಿಮ್ಮರ್ಸ್ ಗಳು ಕೂಡ ಇರುವಂತದ್ದು, ಹಾಗೆ ಅಗ್ನಿಶಾಮಕ ದಳದವರು ಕೂಡ ಇದ್ದಾರೆ. ಹಾಗೆ ಆ ಒಂದು 8ನೇ ಕಂಬ ಇದೆಯಲ್ಲ, ಆ ಒಂದು ಸೇತುವೆಯಲ್ಲಿ ಅಲ್ಲಿಂದ ಕಾರ್ಯಾಚರಣೆಯನ್ನ ಶುರು ಮಾಡಿರುವಂತದ್ದು. ಏನು ಎತ್ತ ಯಾವ ರೀತಿಯಾಗಿ ಅಂತ ಅಲ್ಲಿಂದ ಆ ಒಂದು ಆಳಕ್ಕೂ ಕೂಡ ಇಳಿದಿದ್ದಾರೆ ಮೀನುಗಾರರು, ಅಲ್ಲಿ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್, ಅದೆಲ್ಲವನ್ನೂ ಕೂಡ ಸಾಕಷ್ಟು ಅಂದ್ರೆ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ಕೂಡ ಇದುವರೆಗೂ ಒಂದೇ ಒಂದು ಕ್ಲೂ ಸಿಕ್ಕಿಲ್ಲ. पानी है ले आ दो, इससे पहले पानी पिया जाएगा। ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವೀರೇಶ್, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಈಗ? ಆ ಪೃಥ್ವಿ, ಏನು ಸಿದ್ಧಾರ್ಥ್ ನಾಪತ್ತೆ ಪ್ರಕರಣಕ್ಕೆ ಈಗಾಗಲೇ ಶೋಧ ಕಾರ್ಯ ಬಿರುಸಿಂದ ಸಾಗ್ತಾ ಇರುವಂತದ್ದು. 8ಕ್ಕೂ ಹೆಚ್ಚು NDRF ತಂಡ ಮತ್ತೆ ನಿವೃತ್ತ ಈಜುಪಟುಗಳು ಈಗಾಗಲೇ ನೀರಿನಲ್ಲಿ ಇಳಿದು ಶೋಧ ಕಾರ್ಯ ಆರಂಭಿಸುತ್ತಿರುವಂತದ್ದು. ನಾವೀಗ ಕಾಸರಗೋಡು ರಸ್ತೆಯಲ್ಲಿರುವಂತಹ ನೇತ್ರಾವತಿ ನದಿಯ ಸಮೀಪದಲ್ಲಿದ್ದೀವಿ. ಇಲ್ಲಿ ಇನ್ನು 22,000 ಕೋಟಿ ಆಸ್ತಿ ಮಾಲೀಕನ ಸಾಲ